ನಟ ದರ್ಶನ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿ ಸರೋಜಾದೇವಿ ನಿಧನಕ್ಕೆ ನಟ ದರ್ಶನ್ ಸಂತಾಪವನ್ನು ಸೂಚಿಸಿದ್ದಾರೆ. ಪದ್ಮಭೂಷಣ ಬಿ ಸರೋಜಾದೇವಿ ನಿಧನ ಸುದ್ದಿ ಕೇಳಿ ಅತ್ಯಂತ ದುಃಖ ಆಗಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ ಅಂತ ನಟ ದರ್ಶನ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವರಿಲ್ಲ ಅನಿಸುತ್ತೆ, ಅವರು ವಿದೇಶದಲ್ಲಿ ಶೂಟಿಂಗಿಗೆ ಹೋದಂಗಿದೆ ತಮ್ಮ ಚಿತ್ರದ ಶೂಟಿಂಗಿಗೋಸ್ಕರ. ಸೊ ಹಾಗಾಗಿ ಅವರಿಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರ ಜೊತೆಗಿರುವಂಥ ಒಂದು ಫೋಟೋ, ಸರೋಜಾದೇವಿಯವರ ಜೊತೆಗೆ ಹೊಂದಿರುವಂಥ ಫೋಟೋವನ್ನು ಹಾಕಿ ತಮ್ಮ ಸಂತಾಪವನ್ನು ಸೂಚಿಸಿರುವಂಥ ರೀತಿ ಈ ರೀತಿಯಾಗಿದೆ. ನಟ ದರ್ಶನ್ ಅವರು ಸಂತಾಪವನ್ನು ಸೂಚಿಸಿದಂಥ ರೀತಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಾರಣ ಅವರಿಲ್ಲ, ಇದ್ದಿದ್ರೆ ಅವರೇ ಹೋಗಿರೋರೇನೋ ಅಲ್ಲಿಗೆ. ಸೊ ಅವರು ವಿದೇಶದಲ್ಲಿರೋದ್ರಿಂದ, ತಮ್ಮ ಚಿತ್ರದ ಶೂಟಿಂಗ್ನಲ್ಲಿರೋದ್ರಿಂದ. ನಮ್ಮ ಜೊತೆಗೆ ನಟಿ ಹೇಮಾ ಪ್ರಭಾತ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಮ್ಯಾಮ್, ಒಡನಾಟವನ್ನು ಹಂಚ್ಕೊಳ್ಳಿ. ಯಾವಾಗ ಕೊನೆಯಾಗಿ ಭೇಟಿಯಾದ್ರಿ? ಕೊನೆಗಿಂತ ನಾನು ಮೊದಲನೇ ಭೇಟಿ ಹೇಳೋಕ್ಕೆ ಇಷ್ಟಪಡ್ತೀನಿ. 2200 ಏನೋ ನಾವು ಭೂಮಿಕಾ ಅನ್ನೋದೊಂದು ಸೀರಿಯಲ್ ಮಾಡಿದ್ವಿ. ಅದರಲ್ಲಿ ಹಾಸ್ಟೆಲಲ್ಲಿ ವಾರ್ಡನ್ ಆಗಿರ್ತಾರೆ ಇವರು. ನನ್ನ ಫಸ್ಟ್ ಭೇಟಿ ಅದು. ಅವ್ರ ಜೊತೆ ಆ್ಯಕ್ಟ್ ಮಾಡೋ ಭಾಗ್ಯ ನಂಗೆ ಸಿಕ್ತು. ಅದರಲ್ಲಿ 11 ಗಂಟೆಗೆ ಬರೋರು, ಟಿಪ್ ಟಾಪಾಗಿ ಬರೋರು. ಕಾರಿಂದ ಇಳಿದ ತಕ್ಷಣ ಕ್ಯಾಮ್ರಾಗೆ ಬರೋರು, ಕ್ಯಾಮ್ರಾ ಮುಂದೆ. ಅಂದರೆ ನೋ ಟಚ್ ಅಪ್, ನಥಿಂಗ್. ಅಷ್ಟು ರೆಡಿಯಾಗಿ ಬರೋರು. ನಾವೆಲ್ಲ ಶಾರ್ಟ್ ಮುಗಿಸ್ಕೊಂಡು 11 ಗಂಟೆ ಕಾಯ್ತಾ ಇದ್ವಿ, ಮೇಡಮ್ ಯಾವಾಗ ಬರ್ತಾರೆ ಅಂತ. ಆ್ಯಂಡ್ ಮೇಡಮ್ ಅನ್ನಬಾರ್ದು, ಅವ್ರನ್ನ ಆಂಟಿ ಅನ್ನಬಾರ್ದು. ಅದು ಎರಡಕ್ಕೂ ಬಯಸ್ಕೊಂಡಿದ್ದೀನಿ ನಾನು. ನಾನು ಫಸ್ಟ್ ಆಂಟಿ ಅಂದೆ, ನಾನು ನಿಮ್ಮ ಆಂಟಿನಾ ಅಂದರು. ಮೇಡಮ್ ಅಂದೆ, ಮೇಡಮ್ಮ ಅಂದರು. ಮತ್ತು ಏನು ಕರಿಬೇಕು, ಅಮ್ಮ ಅನ್ನೋ ಅನ್ನೋರು. ಅವರ ಮೊದಲನೇ ಮಗಳು ನನ್ನ ಹೋಲಿಕೆ ಇತ್ತಂತೆ. ಅವತ್ತಿನ ದಿನದ ಶೂಟಿಂಗ್ ಮುಗಿಯೋವರೆಗೂ ನಿನ್ನ ಮನೆಯಿಂದ ಊಟ ತರಬಾರ್ದು, ಡೈಲಿ ನನ್ನ ಪಕ್ಕ ಕೂತ್ಕೋಬೇಕು, ನನ್ನ ಪಕ್ಕ ಬಂದು ಕೂತ್ಕೊಂಡು ಊಟ ಮಾಡಬೇಕು. ಅಂದರೆ ಆ ಶೂಟಿಂಗ್ ಮುಗಿಯೋವರೆಗೂ ಅವ್ರದ್ದು ಅದು ಕಂಡೀಷನ್ ಆಗಿತ್ತು. ಅಂದರೆ ಒಂದು ನಟಿಗೆ ಏನೇನು ಬೇಕು, ಸೌಂದರ್ಯ ಬೇಕು, ಅಭಿನಯ ಬೇಕು, ಬಿರುದುಗಳು ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ, ಆ ಒಂದು ಪ್ರೀತಿ ವಿಶ್ವಾಸ ತೋರಿಸೋವಂಥ ಗುಣ ಅವರಲ್ಲಿತ್ತು. ಅವ್ರನ್ನ ನೋಡಿ ಕಲಿಯೋಕ್ಕೆ ನಮ್ಗೆ 7 ಜನ್ಮ ಬೇಕೋ ಏನೋ ಮೋಸ್ಟ್ಲಿ. ಬಟ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸುಮಾರು ಒಂದು 2 ತಿಂಗಳಷ್ಟೇ. ಆ 2 ತಿಂಗಳಲ್ಲಿ ನಾನು ಎಷ್ಟು ಕಲ್ತಿದ್ದೀನಿ ಅಂದರೆ ನಾನು ಇನ್ನೂ ಒಂದು 20 ಜನ್ಮಕ್ಕೆ ಆಗೋಷ್ಟು ಕಲ್ತಿದ್ದೀನಿ. ಇಟ್ಸ್ ಮೈ ಲಕ್ ಅನಿಸುತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ನನಗೆ ಅವ್ರು ನೋಡ್ತಿದ್ರೆ ನನಗೆ ಶ್ರೀನಿವಾಸ್ ಕಲ್ಯಾಣದು, ಬಬ್ರುವಾಹನದು ಅದೇ ನಾಲ್ಕಾಗಿ ಬರುತ್ತೆ. ಆ್ಯಂಡ್ ಅವರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಅಮ್ಮ ಅನ್ಬೇಕು, ನೀನು ಅಮ್ಮ ಅಂತಲೇ ಕರಿಬೇಕು. ನನ್ನ ಪಕ್ಕನೇ ಊಟ, ನಮ್ಮಮ್ಮ ಹೆಂಗೆ ಹಕ್ಕಿಂದ ಹೇಳೋರು ಹಾಗೆ ನನ್ನ ಪಕ್ಕ ಕೂತ್ಕೊ, ಊಟ ಮಾಡು, ತಟ್ಟೆಗೆ ಕೊಡೋರು. ನಂಗೆ ತಟ್ಟೆಲಿ ಊಟ ಹಾಕಿ ಕೊಡೋರು ಅವರು. ಅವ್ರು ಬರ್ತಾರೆ ಅಂದರೆ ನಮ್ಮ ಮನೆಯಿಂದ ಊಟ ತೊಗೊಂಡು ಹೋಗ್ತಿರಲಿಲ್ಲ ಅವಾಗ ಶೂಟಿಂಗಲ್ಲಿ. ಅಷ್ಟು ಪ್ರೀತಿ ವಿಶ್ವಾಸ ಮಾಡೋರು. ತುಂಬ ವರ್ಷ ಆದಮೇಲೆ ನಾವು ಅರ್ಜುನ್ ಸರ್ಜಾ ಅವ್ರ ಮನೆ ಇಲ್ಲಿ ಗೃಹ ಪ್ರವೇಶದಾಗ ಸಿಕ್ಕಿದಾಗ ಎಷ್ಟು ತೊಡೆ ಮೇಲೆ ಕೂಡ್ಸ್ಕೊಳಕ್ಕೆ ಹೋಗೋರು. ಆಂಟಿ, ಅಮ್ಮ ನಾನು ಇವಾಗ ಆ ಥರ ಇಲ್ಲ, ಕೂತ್ಕೋ ಅಂತ ಅಷ್ಟು ಮುದ್ದು ಮಾಡಿದ್ದಾರೆ ನಮ್ಮನ್ನ. ಅಂದರೆ ಶಿ ಈಸ್ ಎ ಲೆಜೆಂಡ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಆಗಿನ ಕಾಲದಲ್ಲೇ ಅವರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಹೀರೋಯಿನ್, ಪಂಚಭಾಷಾ ತಾರೆ. ನಾವೀಗ ಒಂದು ಸಿನಿಮಾಲಿ ಮಾಡಿ ಒಂದು ವಾರ ಓಡ್ಬಿಟ್ರೆ ನಮ್ಗೆ ಹತ್ಕೊಂಬರುತ್ತೆ. ಅಂಥ ಒಂದು ನಟಿ ಒಂದು ಚೂರು ಕೊಬ್ಬಿಲ್ಲ. ಹಿಂಗೆ ನಾವಾದರೂ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತಿದ್ವಿ, ಅವ್ರಿಗೆ ಅದೂ ಇಲ್ವಲ್ಲ. ಅದು ಮೊದಲು ನಾವು ನೋಡಿ ಕಲಿಬೇಕಾಗಿರೋ ಅಂಥದ್ದು. ಮೇ ಬಿ ನಂಗೊಂದು ಚೂರಾದರೂ ಅವರಲ್ಲಿರೋ ಅಷ್ಟು ಒಂದು ಗುಣ ನಮಗೆ ಬರಲಿ, ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿ ನಟಿಯರಿಗೆ ಪ್ರೆಸೆಂಟೇಷನ್ ಹೊರಗಡೆ ಕೂಡ ಮುಖ್ಯ, ಸ್ಕ್ರೀನ್ ಮೇಲೆಲ್ಲ ಔಟ್ ಆಫ್ ದಿ ಸ್ಕ್ರೀನ್ ಕೂಡ ಮುಖ್ಯ ಅಂತ ಹೇಳಿ ಅವ್ರ ಗೆಟಪ್, ಅವ್ರ ಅಟೈರ್ ನೋಡೋಕ್ಕೆ ನಾವು ಕಾಯ್ತಿದ್ವಿ. ನಂಬ್ತಿರೋ ಬಿಡ್ತಿರೋ ಶೂಟಿಂಗ್ ಸ್ಪಾಟ್ ನಿಲ್ಲಿಸ್ಬಿಟ್ಟು ನಾವು ನೋಡ್ತಿದ್ವಿ, ಮೇಡಮ್ ಬಂದರು ಇವಾಗ ನೋಡೋಣ, ಇವತ್ತೇನು ಸೀರೆ ಉಟ್ಕೊಂಡು ಬರ್ತಾರೆ. ಆ ಥರ ಟಿಪ್ ಟಾಪ್ ಅಂದರೆ ನೀಟಾಗಿ ಕಾರ್ ಇಳಿದ್ಬಿಟ್ಟು ಕ್ಯಾಮ್ರಾ ಮುಂದೆ ಬರೋರು, ನೋ ಟಚಪ್, ಅಷ್ಟು ನೀಟಾಗಿ ಬರೋರು. ಆ್ಯಂಡ್ ಟೈಮ್ ಮೇಂಟೈನ್, ಡಿಸಿಪ್ಲಿನ್. 11 ಅಂದರೆ 11, ಅವ್ರು ಬಂದರೆ 11 ಅಂತ ನಮಗೆ ಗೊತ್ತಾಗೋದು. ವಾಚೇ ಬೇಡ ನಮ್ಗೆ, ಮೊಬೈಲ್ ಇರಲಿಲ್ಲ ಆಗ, ವಾಚೇ ಬೇಡ. ಮೇಡಮ್ 11 o'clock ಆಗಾರೆ, ಆ ಥರ. ಸಾಮಾನ್ಯವಾಗಿ ಅಲ್ಲಿ ಹೋದ್ಮೇಲೆ ರೆಡಿ ಆಗ್ತಾರೆ, ಮೇಕಪ್ ಹಾಕೋತಾರೆ. ಇವರು ಮನೆಯಿಂದ ರೆಡಿಯಾಗಿ ಬರ್ತಿದ್ರು, ಹೋದರೆ 1 hour ಆಚೆ ಬರಲ್ಲ ಆರ್ಟಿಸ್ಟು. ಅವ್ರು ನೋಡಿ ನಾವು ಕಲಿಬೇಕು. ಬರುವಾಗಲೇ ಕಂಪ್ಲೀಟ್ ಮೇಕಪ್ ಹಾಕೊಂಡು. ಧನ್ಯವಾದ. ಥ್ಯಾಂಕ್ ಯು. ಸೊ ಇದು ಹೇಮಾ ಪ್ರಭಾತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.